Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ PSI 402 ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸಿಕೊಳ್ಳಿ. ಇದರಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಂತಹ ಎಡಿಟೋರಿಯಲ್ಗಳ ಟ್ರಾನ್ಸ್ಲೇಷನ್ ಅನ್ನು ನೀವು ನೋಡಬಹುದು. ಹಾಗೂ 1000 ಶಬ್ದಕೋಶ ಅಂದ್ರೆ ಒಕ್ಯಾಬ್ಯುಲರಿ ವರ್ಡ್ಸ್ ಅನ್ನ ಕೂಡ ನೀವು ನೋಡಬಹುದಾಗಿದೆ. ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮ್ಗೆ ತಲುಪಿಸ್ತೇನೆ. ಇವತ್ತಿನ ಸೆಷನ್ ಅಲ್ಲಿ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ತಗೊಂಡು ಬಂದಿದ್ದೀನಿ, ಹೀಗಿದೆ. ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಇಟ್ಸ್ ಈಸಿ ಟು ಮಾಡರೇಟ್, ಓಕೆನಾ? ಡಿಫಿಕಲ್ಟ್ ಅಂತೇನಿಲ್ಲ, ಸುಲಭವಾಗಿದೆ. ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ತಿಳಿಸ್ಕೊಡೋ ಮುನ್ನ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನೀವು ಪ್ರಯತ್ನ ಪಡಬಹುದು. ಇಲ್ಲದ್ರೆ ಎಕ್ಸ್ಪ್ಲನೇಷನ್ ಕೇಳ್ತೀರಾ ಅನ್ನೋ ಹಾಗಿದ್ರೆ ಐ ಆಮ್ ಗೋಯಿಂಗ್ ವಿತ್ ದ ಫಸ್ಟ್ ಸೆಂಟೆನ್ಸ್. ಅದಕ್ಕೂ ಮುನ್ನ ಒಮ್ಮೆ ಓದ್ಬೇಡ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂತ. Education makes an individual a better user of technology. Education certainly provides the technical skills necessary for using technology. Hence, without education, it would probably be difficult to handle modern machines. People become more mature with the help of education. Sophistication enters the life of educated people, and education teaches the value of discipline to individuals. ಹೀಗಿದೆ. ಮೊದಲನೇ ವಾಕ್ಯ ತಗೊಳ್ತಾ ಇದ್ದೀನಿ. ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಜನರಲ್ ಆಗಿರುವಂತಹ ಪದ ಗೊತ್ತೇ ಇರುತ್ತೆ. ಶಿಕ್ಷಣ ಅಂತ ತಗೊಳ್ಬಹುದು. ಮೇಕ್ಸ್ ಅಂತ ಹೇಳಿದ್ದಾರೆ. ಮೇಕ್ ಅಂತಂದ್ರೆ ಮಾಡು, ಮೇಕ್ಸ್ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಸೊ ಹಾಗಾಗಿ ಮಾಡುತ್ತದೆ. ಯಾರನ್ನ? ಆನ್ ಇಂಡಿವಿಜುವಲ್. ನೋಡಿ, ಆನ್ ನ ಬಳಕೆ ಆಗಿದೆ ಅಂದ್ರೆ ಐ ಇದೆ, ಓವೆಲ್ ಇದು. ಓವೆಲ್ ನ ಮುಂಚಿತವಾಗಿ ಎ ಅಥವಾ ದ ಈ ಆರ್ಟಿಕಲ್ಸ್ ನ ತಗೊಂಡ್ರೆ ತಪ್ಪಾಗುತ್ತೆ. ತಗೊಳ್ಬೇಕಾಗಿರುವಂತ ಆರ್ಟಿಕಲ್ ಏನಾಗಿರುತ್ತೆ? ಆನ್ ಆಗಿರುತ್ತೆ ಅಲ್ವಾ? ಅದನ್ನ ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ಆನ್ ಅಂತ ಅನ್ನೋದು ನಾವು ಹೇಗ್ ಬರಿತೀವಿ? ಒಬ್ಬ ಪರ್ಸನ್ ಆಗಿರೋದಕ್ಕೆ, ವಸ್ತು ಆಗಿದ್ರೆ ಒಂದು ಅಂತ ತಗೊಳ್ತಾ ಇದ್ದೆ. ಇಂಡಿವಿಜುವಲ್ ಅಂತ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಅಂತಂದ್ರೆ ವ್ಯಕ್ತಿ ಅಂತ ತಗೊಳ್ಬಹುದು. ಅ ಬೆಟರ್ ಯೂಸರ್. ಬೆಟರ್ ಅನ್ನೋದನ್ನ ಉತ್ತಮ ಅಂತ ತಗೊಳ್ತೀವಿ. ಯೂಸರ್ ಬಳಕೆದಾರ. ಯಾವುದರ ಬಳಕೆದಾರ? ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ. ಓಕೆನಾ? ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಶಿಕ್ಷಣ ಇದೇನ್ ಮಾಡುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ತಂತ್ರಜ್ಞಾನದ ಉತ್ತಮ ಬಳಕೆದಾರನನ್ನಾಗಿ ಮಾಡತ್ತಂತೆ. ಕ್ರಿಯೆ ನಡೆಸ್ತಾ ಇರೋರು ಯಾರು? ಶಿಕ್ಷಣ. ಸೊ ಹಾಗಾಗಿ ಇದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ತಗೊಳ್ಬೇಕು. ಶಿಕ್ಷಣವು ಓಕೆ ಇದು ಏನೋ ಮಾಡತ್ತೆ. ಏನ್ ಮಾಡತ್ತೆ? ಅದನ್ನ ಆಬ್ಜೆಕ್ಟ್ ಅಲ್ಲಿ ಬರಿಬೇಕು. ಯಾರನ್ನ? ಒಬ್ಬ ವ್ಯಕ್ತಿಯನ್ನ. ಒಬ್ಬ ವ್ಯಕ್ತಿಯನ್ನು ಯಾವುದರ ಬಳಕೆದಾರರನ್ನಾಗಿ? ತಂತ್ರಜ್ಞಾನದ. ಬರೀ ಬಳಕೆದಾರ ಅಲ್ಲ, ಉತ್ತಮ ಬಳಕೆದಾರ. ಎಲ್ರೂ ಕೂಡ ಬಳಸ್ತಾರೆ, ಆದ್ರೆ ಉತ್ತಮವಾಗಿ ಬಳಸೋರ್ ಬೇಕಲ್ವಾ? ಅದನ್ನ ಹೇಳ್ತಾ ಇರೋದಿಲ್ಲಿ. ತಂತ್ರಜ್ಞಾನದ ಉತ್ತಮ ಬಳಕೆದಾರನನ್ನಾಗಿ ಮಾಡುತ್ತದೆ. ಇಲ್ಲಿ ಗಮನಿಸ್ಬೇಕು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ನಿಮ್ಗೆ. ಇಲ್ಲಿನ ವಿಷಯವೇ ಶಿಕ್ಷಣವಾಗಿತ್ತು. ಮಾಡುತ್ತದೆ ಅನ್ನೋದು ವರ್ಬ್ ಅಥವಾ ಕ್ರಿಯಾಪದ ಅಂತ ಹೇಳಬಹುದು. ಯಾರನ್ನ ಏನಾಗಿ ಮಾಡುತ್ತೆ ಅನ್ನೋದು ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬರುತ್ತೆ.
ಇದರ ಐಡೆಂಟಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೊಳ್ಳಿ. ಹೀಗೆ ಐಡೆಂಟಿಫೈ ಮಾಡೋದು ಕಲ್ತಾಗ ಒಂದಾದ್ಮೇಲೆ ಒಂದು ಬರಿತಾ ಹೋದಾಗ ಸೆಂಟೆನ್ಸ್ ಫಾರ್ಮೇಶನ್ ಅದರಷ್ಟಕ್ಕದೇ ಆಗುತ್ತೆ. ನೀವೇನು ಅದಕ್ಕೆ ಇನ್ನೇನೋ ದೊಡ್ಡ ದೊಡ್ಡ ಫಾರ್ಮುಲಾ ಹಾಕುವಂತ ನೀಡಿಲ್ಲ. ಜಸ್ಟ್ ಫಾಲೋ ದಿಸ್ ಫಾರ್ಮುಲಾ. ಸಬ್ಜೆಕ್ಟ್ ಪ್ಲಸ್ object plus verb when it is English to Kannada translation. When it is Kannada to English translation, go with this subject plus verb plus object. ಇವೆರಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ವಾಕ್ಯ ರಚನೆಯನ್ನ ಮಾಡಬಹುದು. ಓಕೆನಾ? ಮುಂದಕ್ಕೆ ಹೋಗೋಣ. ಎರಡನೇ ವಾಕ್ಯ ಹೀಗಿದೆ. ಎಜುಕೇಶನ್, ಶಿಕ್ಷಣ, ಸರ್ಟೈನ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೋ ಒಂದು ಕ್ರಿಯೆ ಆಗೇ ಆಗುತ್ತೆ ಅಂತ. ಇದನ್ನ ನಾವು ಖಂಡಿತವಾಗಿಯೂ ಹೀಗೆ ಹೇಳ್ತೀವಿ. ಓಕೆ. ಪ್ರೊವೈಡ್ಸ್ ಅಂತಂದ್ರೆ ಕೊಡು, ಒದಗಿಸು ಹೀಗೆ ಹೇಳಬಹುದು. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಒದಗಿಸುತ್ತದೆ ಹೀಗೆ ತಗೊಂಡಿದ್ದೀನಿ. ಏನನ್ನ? ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ಅಂತಂದ್ರೆ ತಾಂತ್ರಿಕ ಅಂತ ಹೇಳಬಹುದು. ಓಕೆ, ಬರಿತಾ ಇದ್ದೀನಿ. ತಾಂತ್ರಿಕ. ಸ್ಕಿಲ್ಸ್ ಅಂತ ಹೇಳಿದ್ದಾರೆ ಕೌಶಲ್ಯಗಳು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಗಮನ ಕೊಟ್ಟು ಈ ಕನ್ನಡ ಪದಗಳನ್ನ ಬರ್ಕೊಳ್ಳಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ. ನೆಸಸರಿ ಅಂತ ಹೇಳಿದ್ದಾರೆ. ನೆಸಸರಿ ಅನ್ನೋದನ್ನ ಅಗತ್ಯ ಅಂತ ತಗೊಳ್ಬಹುದು, ಅವಶ್ಯಕ ಅಂತ ತಗೊಳ್ಬಹುದು. ಓಕೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಯಾರಿದ್ದೀರಾ, ನೀವು ಒಕ್ಯಾಬ್ಯುಲರಿ ಮೇಲೆ ಗಮನ ಕೊಡಿ. ಹೇಗೆ ಉಚ್ಚಾರಣೆ ಮಾಡೋದು, ಅದನ್ನ ಕನ್ನಡದಲ್ಲಿ ಏನಂತಾರೆ, ಅಥವಾ ಆ ಒಂದು ಪದದ ಸಮಾನಾರ್ಥಕ ಪದ ಇಂಗ್ಲಿಷ್ನಲ್ಲಿ ಏನ್ ಬರುತ್ತೆ ಅವುಗಳನ್ನ ನಾನು ಸೆಂಟೆನ್ಸ್ ಫಾರ್ಮೇಶನ್ ಅಥವಾ ಒಕ್ಯಾಬ್ಯುಲರಿ ಬರೆಯುವಾಗ ಹೇಳ್ತಾ ಇರ್ತೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಸ್ಪೆಲ್ಲಿಂಗ್ಸ್ ಮೇಲೆ ಗಮನ ಕೊಡಿ, ಕನ್ನಡ ಸ್ಪೆಲ್ಲಿಂಗ್ಸ್ ಮೇಲೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪದಗಳು, ಇಂಗ್ಲಿಷ್ ಪದಗಳ ಮೇಲೆ ಗಮನ ಕೊಡಿ. ಓಕೆನಾ? ಫಾರ್ ಯೂಸಿಂಗ್ ಟೆಕ್ನಾಲಜಿ ಅಂತ ಹೇಳಿದ್ದಾರೆ. ಟೆಕ್ನಾಲಜಿ ತಂತ್ರಜ್ಞಾನ ಅಂತ ತಗೊಳ್ಳೋಣ. ಯೂಸಿಂಗ್ ಅಂತ ಹೇಳಿದ್ದಾರೆ. ಯೂಸಿಂಗ್ ಅನ್ನೋದನ್ನ ಬಳಕೆ, ಬಳಸಲು ಈ ರೀತಿಯಲ್ಲಿ ತಗೊಳ್ಬಹುದು. ಫಾರ್ ಯೂಸಿಂಗ್ ಅಂತಿದೆ ಅಲ್ವಾ, ಸೊ ಹಾಗಾಗಿ ಎರಡನ್ನು ಸೇರಿಸಿ ನಾನು ಬಳಸಲು ಅಂತ ತಗೊಂಡಿದ್ದೀನಿ. ಸೊ ಹಿಯರ್ ವಿ ಆರ್ ಡನ್ ವಿತ್ ಒಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ, ಈ ಶಿಕ್ಷಣ ಏನಿದೆ ಇದರ ತಂತ್ರಜ್ಞಾನವನ್ನ ಬಳಸೋದಕ್ಕೆ ಅಗತ್ಯವಿರುವಂತಹ ಅಥವಾ ಅವಶ್ಯಕವಿರುವಂತಹ ತಾಂತ್ರಿಕ ಕೌಶಲ್ಯಗಳನ್ನ ಒದಗಿಸುತ್ತೆ. ಏನು? ಶಿಕ್ಷಣ ಅನ್ನೋದು. ಎಜುಕೇಶನ್ ಅನ್ನೋದು ನಮ್ಮನ್ನ ಯಾವಾಗ್ಲೂ ಕೂಡ 360 ಡಿಗ್ರಿಯಲ್ಲಿ ತಯಾರು ಮಾಡುತ್ತೆ. ಆ 360 ಡಿಗ್ರಿಯಲ್ಲಿ ತಾಂತ್ರಿಕ ಕೌಶಲ್ಯ ಅಥವಾ ತಂತ್ರಜ್ಞಾನದ ಬಳಕೆಯನ್ನು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಅಥವಾ ಅದು ಕೂಡ ಒದಗಿಸಿರುತ್ತೆ. ಯಾವುದು? ಶಿಕ್ಷಣ ಅನ್ನೋದು. ಅದನ್ನೇ ಹೇಳ್ತಾ ಇರೋದು. ಹೇಗೆ ಬರೆಯೋದು ನೋಡ್ಕೊಳ್ಳಿ. ಇಲ್ಲಿನ ವಿಷಯವೇನಾಗುತ್ತೆ? ಅಗೇನ್ ಶಿಕ್ಷಣವಾಗುತ್ತೆ. ಒದಗಿಸು ಅಥವಾ ನಮಗೆ ಅದು ಪ್ರೊವೈಡ್ ಮಾಡೋದು ಏನಾಗುತ್ತೆ? ಕ್ರಿಯಾಪದ ಅಥವಾ ವರ್ಬ್ ಅಂತ ಹೇಳಬಹುದು. ಏನನ್ನ, ಯಾವುದಕ್ಕೆ? ಇಷ್ಟು ಕೂಡ ಆಬ್ಜೆಕ್ಟ್ ಆಗುತ್ತೆ. ಬರೆಯುವಂಥ ಪ್ರಯತ್ನವನ್ನ ಮಾಡೋಣ. ಶಿಕ್ಷಣವು ಏನನ್ನ ಬಳಸೋದಕ್ಕೆ? ತಂತ್ರಜ್ಞಾನವನ್ನು ಬಳಸಲು ಅಗತ್ಯವಿರುವಂತಹ ಕೌಶಲ್ಯಗಳು. ಅದನ್ನ ಬರಿತಾ ಇದ್ದೀನಿ. ಅಗತ್ಯವಾದ, ಬರೀ ಕೌಶಲ್ಯ ತಪ್ಪಾಗತ್ತೆ. ಯಾಕೆ ಅಂದ್ರೆ ತಂತ್ರಜ್ಞಾನವನ್ನ ಬಳಸೋದಕ್ಕೆ ನಮ್ಗೆ ಟೆಕ್ನಿಕಲ್ ಸ್ಕಿಲ್ಸ್, ತಾಂತ್ರಿಕ ಕೌಶಲ್ಯಗಳೇ ಬೇಕಾಗಿರೋದು. ಸೊ ಹಾಗಾಗಿ ತಾಂತ್ರಿಕ ಕೌಶಲ್ಯಗಳನ್ನು ಖಂಡಿತವಾಗಿಯೂ ಅಥವಾ ನಿಜವಾಗಿಯೂ, ಎನಿಥಿಂಗ್ ಈಸ್ ಓಕೆ, ಏನ್ ಮಾಡುತ್ತೆ? ಪ್ರೊವೈಡ್ ಮಾಡುತ್ತೆ ಅಥವಾ ಒದಗಿಸುತ್ತದೆ. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಬೇಕು. ಸ್ವಲ್ಪ ಎರಡಕ್ಕೂ ಕೂಡ ಕಂಪೇರ್ ಮಾಡಿ. ಸಬ್ಜೆಕ್ಟ್ ಏನಂತ ಹೇಳ್ದೆ? ಶಿಕ್ಷಣ ಅಂತ ಹೇಳ್ದೆ. ಆಸ್ ಪರ್ ದಟ್ ತಗೊಂಡಿದ್ದೀನಿ. ವರ್ಬ್ ಏನಂತ ಹೇಳ್ದೆ? ಒದಗಿಸುತ್ತದೆ ಅಂತ ಹೇಳ್ದೆ. ಹೇಗೆ ಮಾರ್ಕ್ ಮಾಡಿದೀನಿ ಹಾಗೆ ತಗೊಂಡಿದ್ದೀನಿ. ಏನನ್ನ ಒದಗಿಸುತ್ತದೆ, ಯಾಕೆ ಒದಗಿಸುತ್ತದೆ ಅನ್ನೋದು ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬಂದಿದೆ. ಕಂಪ್ಯಾರಿಸನ್ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಆಸ್ ಪರ್ ದ ಸೆಂಟೆನ್ಸ್ ಫಾರ್ಮೇಶನ್ ಫಾರ್ಮುಲಾ ವಾಕ್ಯ ರಚನೆ ಇಂಗ್ಲಿಷ್ ನಲ್ಲಿ ಆಗಿದೆ. ಕನ್ನಡದಲ್ಲಿ ಹೇಗಾಗಿದೆ? ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್. ನೋಡ್ತಾ ಇದ್ದೀರಾ? ಎರಡೂ ಕೂಡ ನಿಮ್ಮ ಕಣ್ಣೆದುರಿಗೆ ಇದೆ. ಹೇಗೆ ವಾಕ್ಯ ರಚನೆ ಇಂಗ್ಲಿಷ್ ಅಲ್ಲಿ ಆಗಿತ್ತು ಅದನ್ನ ಕನ್ನಡಕ್ಕೆ ಹೇಗೆ ನಾವು ಭಾಷಾಂತರ ಮಾಡಿದ್ವಿ ಅಂತ. ಎಕ್ಸಾಮ್ ಅಲ್ಲಿ ತುಂಬಾ ಕಷ್ಟ ಈ ರೀತಿಯಲ್ಲಿ ಬರ್ದು ಟ್ರಾನ್ಸ್ಲೇಟ್ ಮಾಡೋದು. ಪ್ರತಿನಿತ್ಯ ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದಾಗ್ಲಷ್ಟೇ ಸುಲಭವಾಗಿ ಒಕ್ಯಾಬ್ಯುಲರಿ ಬರೀದಿರೋ ಹಾಗೆ ಡೈರೆಕ್ಟ್ ಆಗಿ ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ಮಾಡಬಹುದು. ಸೊ ಹಾಗಾಗಿನೇ ಹೇಳೋದು, ಆದಷ್ಟು ಪ್ರತಿನಿತ್ಯ ಟ್ರಾನ್ಸ್ಲೇಷನ್ ಅನ್ನ ಟ್ರೈ ಮಾಡಿ. ನ್ಯೂಸ್ ಪೇಪರ್ ಅಥವಾ ಯೋಜನಾ ಮ್ಯಾಗಝಿನ್ ಅಥವಾ ಇನ್ನಿತರ ಯಾವುದೇ ಮ್ಯಾಗಝಿನ್ ಅಥವಾ ನ್ಯೂಸ್ ಪೇಪರ್ನ ತಗೊಳ್ಳಿ.
ತಗೊಂಡು ಹೆಡ್ಲೈನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಸ್ಮಾಲ್ ಪ್ಯಾರಾಗ್ರಾಫ್ ತಗೊಳ್ಳಿ, ಬಿಗ್ ಪ್ಯಾರಾಗ್ರಾಫ್ ಎಡಿಟೋರಿಯಲ್, ಹಂತ ಹಂತವಾಗಿ ಪ್ರತಿನಿತ್ಯ ಟ್ರಾನ್ಸ್ಲೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಆಗ್ಲಷ್ಟೇ ಈಸಿಯಾಗಿ ಟ್ರಾನ್ಸ್ಲೇಷನ್ ಅನ್ನ ಕಲಿಬಹುದು. ಬರೀ ವಿಡಿಯೋ ನೋಡಿ ಟ್ರಾನ್ಸ್ಲೇಷನ್ ಕಲಿತೀನಿ ಅನ್ನೋ ಹಾಗಿದ್ರೆ ತಪ್ಪಾಗತ್ತೆ. ಅದು ನೀವು ಕೂಡ ಸ್ವಂತವಾಗಿ ಪ್ರಾಕ್ಟೀಸ್ ಮಾಡಿದಾಗ್ಲಷ್ಟೇ ಕಲಿಯೋದು. ಓಕೆನಾ? ಫೈನ್. ಮುಂದಕ್ಕೆ ಹೋಗೋಣ. 3ನೇ ವಾಕ್ಯ ಹೀಗಿದೆ. ಹೆನ್ಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ನಾನು ತಗೊಳ್ತಾ ಇದ್ದೀನಿ. ಆದ್ದರಿಂದ ಕಾಮ ಇದೆ, ನಾವು ತಗೊಳ್ಳೋಣ. ವಿತೌಟ್ ಎಜುಕೇಶನ್, ಎಜುಕೇಶನ್ ಶಿಕ್ಷಣ, ವಿತೌಟ್ ಅಂತ ಹೇಳಿದ್ದಾರೆ, ಇಲ್ಲದೆ. ವಿತೌಟ್ ಎಜುಕೇಶನ್ ಅನ್ನ ಕನ್ನಡದಲ್ಲಿ ಶಿಕ್ಷಣವಿಲ್ಲದೆ ಹೀಗೆ ತಗೊಳ್ತೀವಿ. ಆಮೇಲೆ ಒಂದು ಪಂಕ್ಚುಯೇಷನ್ ಕೊಟ್ಟಿದ್ದಾರೆ, ಕಾಮ, ನಾವು ತಗೊಳ್ಳೋಣ. ಇಟ್ ಅಂತ ಕೊಟ್ಟಿದ್ದಾರೆ, ಇಟ್ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ವುಡ್ ಪ್ರಾಬಬ್ಲಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಅ ಕೇಸ್ ಆಫ್ ಆದ್ರೂ ಆಗಬಹುದು, ಆಗದೆ ಕೂಡ ಇರಬಹುದು. ಹಾಗಾಗಿ ಬಹುಶಃ ಹೀಗೆ ತಗೊಳ್ತೀವಿ. ಓಕೆನಾ? ಬಿ ಡಿಫಿಕಲ್ಟ್ ಅಂತ ಹೇಳಿದ್ದಾರೆ. ಡಿಫಿಕಲ್ಟ್ ಅಂತಂದ್ರೆ ಕಷ್ಟಕರ ಅಂತ ತಗೊಳ್ಬಹುದು. ಓಕೆ, ಬರಿತಾ ಇದ್ದೀನಿ. ಕಷ್ಟಕರ. ಟು ಹ್ಯಾಂಡಲ್, ಹ್ಯಾಂಡಲ್ ಅನ್ನೋದನ್ನ ನಿರ್ವಹಿಸು ಅಂತ ಹೇಳ್ತೀವಿ. ತಗೊಳ್ಳೋಣ, ನಿರ್ವಹಿಸು. ಮಾಡ್ರನ್ ಮಷೀನ್ಸ್ ಅಂತ ಕೊಟ್ಟಿದ್ದಾರೆ. ಮಾಡ್ರನ್ ಆಧುನಿಕ, ಮಷೀನ್ಸ್ ಯಂತ್ರಗಳು. ಓಕೆ ಫೈನ್. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಭಾಗ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? ಆದ್ದರಿಂದ ಯಾವುದರಿಂದ? ಹಿಂದಿನ ವಾಕ್ಯದಲ್ಲಿ ನೋಡಿದ್ವಲ್ಲ, ನಮ್ಗೆ ತಂತ್ರಜ್ಞಾನವನ್ನ ಬಳಸಬೇಕು ಅಂತಂದ್ರೆ ತಾಂತ್ರಿಕ ಕೌಶಲ್ಯಗಳು ಅನ್ನೋದು ಬೇಕಾಗತ್ತೆ. ಸೊ ಹೀಗಿದ್ದಾಗ ಶಿಕ್ಷಣ ಇಲ್ಲ ಅಂತಂದ್ರೆ ಆಧುನಿಕ ತಂತ್ರಗಳನ್ನ ನಿರ್ವಹಿಸೋದು ಅಫ್ಕೋರ್ಸ್ ಕಷ್ಟ ಆಗೇ ಆಗತ್ತೆ. ಯಾಕೆ? ಬಿಕಾಸ್ ಟೆಕ್ನಾಲಜಿ ಅಂತ ಬಂದಾಗ ಸಾಫ್ಟ್ವೇರ್ ಅಂತ ಬರುತ್ತೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಕೋಡಿಂಗ್ ಇರಬಹುದು, ಡಿಕೋಡಿಂಗ್ ಇರಬಹುದು, ಇನ್ನಿತರ ಏನೇನೋ ವಿಷಯಗಳು ಬರ್ತಾ ಹೋಗ್ತವೆ. ವಿತೌಟ್ ಎಜುಕೇಶನ್ ಹೌ ಕ್ಯಾನ್ ವಿ ಐಡೆಂಟಿಫೈ ಅ ವರ್ಡ್? ಅಥವಾ ಹೇಗೆ ನಾವು ಒಂದು ಕೋಡನ್ನು ಐಡೆಂಟಿಫೈ ಮಾಡೋಕ್ಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಅದು ಸಾಧ್ಯವಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಬರೆಯೋದು? ಬರೆಯುವಾಗ ಒಂದು ಸಣ್ಣ ಪೀಠಿಕೆ ಇದೆ, ಆದ್ದರಿಂದ ಇದನ್ನ ತಗೊಳ್ಳೇಬೇಕು. ನೋಡಿ ಹೀಗೆ, ಆದ್ದರಿಂದ. ಓಕೆ, ಶಿಕ್ಷಣವಿಲ್ಲದೆ, ಶಿಕ್ಷಣ ಇಲ್ಲದೆ ಏನಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಮುಂದೆ ಬರಿಬೇಕು. 2 ಪಂಕ್ಚುಯೇಷನ್ಸ್ ಕೊಟ್ಟಿದ್ದಾರೆ, ಮಿಸ್ ಮಾಡದೆ ನಾವು ಹೀಗೆ ತಗೊಳ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತಂದ್ರೆ ಟ್ರಾನ್ಸ್ಲೇಷನ್ ಮಾಡ್ತೀರಾ, ಬಟ್ ಪಂಕ್ಚುಯೇಷನ್ಸ್ ಮಿಸ್ ಮಾಡ್ತೀರಾ. ಕೆಲವೊಂದು ಕಡೆ ಪಾಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಅದಿಲ್ಲ ಅಂತಂದ್ರೆ ಕೆಲವೊಮ್ಮೆ ವಾಕ್ಯ ಸರಿಯಾದ ಅರ್ಥವನ್ನ ಕೊಡೋದಿಲ್ಲ. ಸೊ ಹಾಗಾಗಿ ಆಸ್ ಪರ್ ಕ್ವೆಶ್ಚನ್ ಪಾಸ್ ಎಲ್ಲೆಲ್ಲಿ ನೀಡಿದೆ, ಫುಲ್ ಸ್ಟಾಪ್ ಎಲ್ಲೆಲ್ಲಿ ನೀಡಿದೆ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂತಂದ್ರೆ ಅಂಕಗಳನ್ನ ಕಳ್ಕೊಳ್ತೀರಾ. ಸೊ ಹಾಗಾಗಿ ಆಸ್ ಪರ್ ದ ಕ್ವೆಶ್ಚನ್ ನೀವು ಹೋಗ್ಬೇಕಾಗತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಆದ್ದರಿಂದ ಶಿಕ್ಷಣವಿಲ್ಲದೆ ಏನಾಗಲ್ವಂತೆ ಅದನ್ನ ಬರಿತಾ ಇದ್ದೀನಿ. ಆಧುನಿಕ ಯಂತ್ರಗಳನ್ನು, ಆಧುನಿಕ ಯಂತ್ರಗಳನ್ನು ನಿರ್ವಹಿಸುವುದು, ನಿರ್ವಹಿಸುವುದು. ಬಹುಶಃ ಯಾಕಿಲ್ಲಿ ಪ್ರಾಬಬಲಿ ಅಂತ ಕೊಟ್ಟಿದ್ರು, ಅದನ್ನ ಯಾಕೆ ಇಲ್ಲಿ ತಗೊಂಡಿರೋದು ಅಂತಂದ್ರೆ ಕೆಲವೊಮ್ಮೆ ಗೆಸ್ ವರ್ಕ್ ಮೇಲೆ ಮಾಡ್ಬಿಡ್ತೀವಿ ಕೆಲವು ಕೆಲಸನ, ಆಗ ಕೆಲಸ ಆಗೋಗುತ್ತೆ. ಬಟ್ ಕೆಲವೊಮ್ಮೆ ಆಗಲ್ಲ. ಅದನ್ನೇ ಇಲ್ಲಿ ಹೇಳಿರೋದು. ಆದ್ರೂ ಆಗಬಹುದು, ಆಗದೆ ಕೂಡ ಇರಬಹುದು. ವುಡ್ ಪ್ರಾಬಬಲಿ ಅನ್ನೋದನ್ನ ಬಹುಶಃ ಅಂತ ಅದಕ್ಕೋಸ್ಕರ ತಗೊಂಡಿದ್ದೀನಿ. ಕಷ್ಟಕರವಾಗುತ್ತದೆ. ನೋಡಿ, ಕಷ್ಟಕರವಾಗುತ್ತದೆ ಅನ್ನೋದು ಎಕ್ಸಾಕ್ಟ್ ಆಗಿರುವಂತಹ ಪದವಲ್ಲ. ಯಾಕೆ ಆ ಪದ ಅಲ್ಲ ಅಂತಂದ್ರೆ ವುಡ್ನ ಬಳಕೆ ಮಾಡಿದ್ದಾರೆ. ಆಗ್ಲೇ ಹೇಳದ್ನಲ್ಲ ಪಾಸಿಬಲ್ ಕೇಸ್ ಅಂತ. ಹಾಗಾಗಿ ಇಲ್ಲಿ ನಾನು ಬರೆಯುವಾಗ ಕೇವಲ ಕಷ್ಟಕರ ಅಂತ ಮಾತ್ರ ಬರೆದಿದ್ದೆ. ನೀವು ಕಷ್ಟಕರವಾಗುತ್ತದೆ ಅಂತ ತಗೊಂಡ್ರೆ ತಪ್ಪಾಗತ್ತೆ. ಏನಂತ ಬರಿಬೇಕಿದನ್ನ? ಕಷ್ಟಕರವಾಗಬಹುದು, ಈ ರೀತಿಯಲ್ಲಿ ತಗೊಳ್ಬೇಕು. ವಾಗುತ್ತದೆ ಅಂತಂದ್ರೆ ಹಾಗೆ ಆಗತ್ತೆ ಅಂತ ಅರ್ಥ. ಕಷ್ಟಕರವಾಗಬಹುದು ಅಂತಂದ್ರೆ ಆದ್ರೂ ಆಗಬಹುದು, ಆಗದೆ ಕೂಡ ಇರಬಹುದು. ಸೊ ಈ ಒಂದು ಪಾಸಿಬಲ್ ಕೇಸಲ್ಲಿ ಹೇಳ್ತಾರೋ. ಈ ಸಣ್ಣ ಸಣ್ಣ ಪದಗಳು ಅಥವಾ ಸಣ್ಣ ಸಣ್ಣ ಕರೆಕ್ಷನ್ಸ್ ಯಾಕೆ ನಾನು ಬರೆದು ಕರೆಕ್ಟ್ ಮಾಡೋದು ಅಂತಂದ್ರೆ ಯು ಹ್ಯಾವ್ ಟು ನೋ ಎಲ್ಲಿ ಬದಲಾಯಿತು, ಯಾಕೆ ಬದಲಾಯಿತು ಅಂತ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ನೀವು ಎಲ್ಲಿ ತಪ್ಪು ಮಾಡಬಾರ್ದು ಅಂತ. ಓಕೆ, ಸೊ ಇದು 3ನೇ ವಾಕ್ಯವಾಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಮುಂದಿನ ವಾಕ್ಯದೆಡೆಗೆ ಹೋಗೋಕು ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಇವತ್ತಿನಿಂದ ಅಂದ್ರೆ ಡಿಸೆಂಬರ್ 6ನೇ ತಾರೀಕಿನಿಂದ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ಮಾಕ್ ಟೆಸ್ಟ್ ಪ್ರಾರಂಭವಾಗಿದೆ. ಇದರಲ್ಲಿ ಕೇವಲ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗಿನ ಪ್ರಶ್ನೆಗಳನ್ನೇ ಕೊಡಲಾಗುತ್ತೆ. 15 ದಿನ ಕಂಟಿನ್ಯೂಸ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, 2 ವೀಕ್ಸ್. ಪ್ರತಿನಿತ್ಯ ಇಲ್ಲಿ ಕ್ವೆಶ್ಚನ್ ಪೇಪರ್ ಅನ್ನ ನಿಮಗೆ PDF ಫಾರ್ಮೆಟ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕಳಿಸಲಾಗುತ್ತೆ. ಇದಕ್ಕೆ ಅಂತಾನೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಅಲ್ಲಿ ನೀವು ನಿಮ್ಮ ಆನ್ಸರ್ಸ್ ಅನ್ನ ಬರೆದು ವಾಪಸ್ ನನಗೆ ಪರ್ಮಿಷನ್ ಗ್ರೂಪ್ ನಲ್ಲಿ ಓಪನ್ ಆದಾಗ ಕಳಿಸ್ಬೇಕಾಗತ್ತೆ. ನೀವು ಬರೆಯುವಂತಹ ಪ್ರತಿಯೊಂದು ಆನ್ಸರ್ ಶೀಟ್ ಅನ್ನು ನಾನು ರಿವ್ಯೂ ಮಾಡ್ತೀನಿ ಹಾಗೂ ಆನ್ಸರ್ ಕೀಸ್ ಅನ್ನು ಕೊಡಲಾಗುತ್ತೆ. ಆನ್ಸರ್ ಕೀಸ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಸ್ಕೋರ್ ಬೋರ್ಡ್ ಅನ್ನು ಕೂಡ ಕೊಡ್ತಾ ಹೋಗ್ತೀನಿ. ಒಂದು ಕ್ವೆಶ್ಚನ್ ಪೇಪರ್ ನಲ್ಲಿ 2 ಪ್ರಶ್ನೆಗಳಿರ್ತವೆ, ಕನ್ನಡ ಟು ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಟು ಕನ್ನಡ. ಈ ರೀತಿಯಾದಂತಹ 30 ಪ್ರಶ್ನೆಗಳು ನಿಮ್ಗೆ ಈ ಮಾಕ್ ಟೆಸ್ಟ್ ಸೀರೀಸ್ ನಲ್ಲಿ ಸಿಗುತ್ತೆ. ಇದಕ್ಕೆ ಇವತ್ತೇ ಎನ್ರೋಲ್ ಆಗಿ ನಿಮ್ಮ ಮುಂಬರುವಂತಹ 402 PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ರಿಜಿಸ್ಟರ್ ಆಗೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಪೇಮೆಂಟ್ ಮಾಡಿ ರಿಜಿಸ್ಟರ್ ಆಗಬಹುದು. ನಾಲ್ಕನೇ ವಾಕ್ಯ ಹೀಗಿದೆ. ಪೀಪಲ್ ಅಂತ ಹೇಳಿದ್ದಾರೆ. ಪೀಪಲ್ ಜನರು ಅಂತ ತಗೊಳ್ಬಹುದು. ಬಿಕಮ್ ಮೋರ್ ಮೆಚ್ಯೂರ್. ಮೆಚ್ಯೂರ್ ಅಂತಂದ್ರೆ ಪ್ರಬುದ್ಧ ಅಂತ ಕರಿತೀವಿ. ಮೋರ್ ಅಂತ ಹೇಳಿದ್ದಾರೆ, ಇದನ್ನ ಹೆಚ್ಚು ಅಂತ ತಗೊಳ್ಳೋಣ. ಬಿಕಮ್ ಅನ್ನುವಂಥ ಪದ ಈ ಮೆಚ್ಯೂರ್ ಜೊತೆಲಿ ಆಡ್ ಆಗುತ್ತೆ ಕನ್ನಡ ಬರೆಯುವಾಗ. ಬರಿತಾ ಇದ್ದೀನಿ, ಸ್ಪೆಲ್ಲಿಂಗ್ಸ್ ಹುಷಾರು, ಕರೆಕ್ಟ್ ಆಗಿ ಬರ್ಕೊಳ್ಳಿ. ಪ್ರಬುದ್ಧ ಮೆಚ್ಯೂರ್. ಬಿಕಮ್ ಅನ್ನೋದನ್ನ ಆಗುತ್ತಾರೆ, ಅದನ್ನ ಜೊತೆಲಿ ಹೀಗೆ ತಗೊಳ್ಬೇಕು, ಪ್ರಬುದ್ಧರಾಗುತ್ತಾರೆ. ನೋಡಿ ಹೀಗೆ ಬಹುವಚನ ಇದೆ ಅಲ್ವಾ, ಜನರು ಒಬ್ರಿಗಿಂತಲೂ ಹೆಚ್ಚಿದ್ದಾರೆ, ಸೊ ಹಾಗಾಗಿ ಹೀಗೆ ತಗೊಂಡಿದ್ದೀನಿ. ಮುಂದಿನ ಪದ ವಿತ್ ಅಂತ ಕೊಟ್ಟಿದ್ದಾರೆ, ಇದನ್ನ ಜೊತೆ, ರಿಂದ, ದಿಂದ ಹೀಗೆ ತಗೊಳ್ತೀವಿ. ನಮ್ಮ ಹಿಂದಿನ ಅನೇಕ ಸೆಷನ್ಸ್ ಅಲ್ಲಿ ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ, ನೋಡೋಣ ಇದನ್ನ ಎಲ್ಲಿ ತಗೊಳ್ತೀವಿ ಅಂತ. ಹೆಲ್ಪ್ ಅಂತ ಹೇಳಿದ್ದಾರೆ, ಸಹಾಯ ಅಂತ ತಗೊಳ್ಬಹುದು. ಯಾವುದರ ಸಹಾಯ? ಶಿಕ್ಷಣದ. ಓಕೆನಾ, ಫೈನ್. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗ್ದಿದೆ. ವಿತ್ ನ ಬಗ್ಗೆ ಇನ್ನೂ ಹೇಳಿಲ್ಲ, ಆಮೇಲೆ ಹೇಳ್ತೀನಿ ವಾಕ್ಯ ರಚನೆ ಮಾಡುವಾಗ. ಏನ್ ಹೇಳ್ತಾ ಇದ್ದಾರೆ? ಶಿಕ್ಷಣದ ಸಹಾಯದಿಂದ ಜನರು ಹೆಚ್ಚು ಪ್ರಬುದ್ಧರಾಗ್ತಿದ್ದಾರೆ, ಅನೇಕ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಲೈಫ್ ಅಥವಾ ಕೆಲಸ ಅಂತ ಬಂದಾಗ ಡಿಸಿಷನ್ಸ್ ನ ತಗೊಳ್ತಾ ಇದ್ದಾರೆ, ಒಳ್ಳೆ ರೀತಿಯಾದಂತಹ ಡಿಸಿಷನ್ಸ್, ಹಾಗೂ ಆ ಡಿಸಿಷನ್ಸ್ ಅವರನ್ನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಸ್ತಾ ಇದೆ. ಪ್ರಬುದ್ಧತೆ ಅಂದ್ರೆ ಅದೇನೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಡಿಸಿಷನ್ಸ್ ನ ತಗೊಳ್ತಾ ಮುಂದಕ್ಕೆ ಹೋಗೋದು ಅಂತ. ಇಲ್ಲಿ ವಿತ್ ನ ಬಗ್ಗೆ ಹೇಳ್ತೀನಿ ಅಂತ ಹೇಳ್ದೆ ನೋಡಿ. ವಿತ್ ಎಲ್ಲಿ ಬಳಕೆ ಆಗಿದೆ? ಹೆಲ್ಪ್ ನ ಮುಂಚಿತವಾಗಿ ವಿತ್ ನ ಬಳಕೆ ಆಗಿದೆ. ಸೊ ಇದನ್ನ ಸಹಾಯದಿಂದ ಹೀಗೆ ತಗೊಳ್ತೀವಿ. ಈ ವಿತ್ ನ ಬಳಕೆ ಹೀಗೆ ಇಲ್ಲಿ ಮಾಡಿದ್ದೀನಿ. ಈಗ ವಾಕ್ಯ ರಚನೆಯನ್ನ ಮಾಡೋಣ. ಇಲ್ಲಿ ಕ್ರಿಯೆ ನಡೆಸ್ತಾ ಇರೋರು ಯಾರು? ಶಿಕ್ಷಣ. ನಡೆಸ್ತಾ ಇರುವಂತ ಕ್ರಿಯೆ ಏನು? ಮಾಡ್ತಾ ಇರೋದು ಅಥವಾ ಜನರನ್ನ ಏನೋ ಮಾಡ್ತಾ ಇದೆ. ಇದು ಏನ್ ಮಾಡ್ತಾ ಇದೆ? ಪ್ರಬುದ್ಧರನ್ನಾಗಿ ಮಾಡ್ತಾ ಇದೆ. ಇಲ್ಲಿ ವಾಕ್ಯ ರಚನೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಶಿಕ್ಷಣದ ಸಹಾಯದಿಂದ, ಶಿಕ್ಷಣದ ಸಹಾಯದಿಂದ ಜನರು ಹೆಚ್ಚು ಪ್ರಬುದ್ಧರಾಗುತ್ತಾರೆ. ಓಕೆ, ಸೊ ಇಲ್ಲಿಗೆ ವಾಕ್ಯ ಕಂಪ್ಲೀಟ್ ಆಗಿದೆ. ಐಡೆಂಟಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಣ ಸಬ್ಜೆಕ್ಟ್, ರಾಗುತ್ತಾರೆ ಅಂದ್ರೆ ಆಗುತ್ತಾರೆ ಅನ್ನೋದು ಏನಾಗುತ್ತೆ? ವರ್ಬ್ ಅಥವಾ ಕ್ರಿಯಾಪದ. ಯಾರು ಏನಾಗ್ತಾ ಇದ್ದಾರೆ ಅನ್ನೋದು ಏನಾಗುತ್ತೆ? ಇಲ್ಲಿನ ಆಬ್ಜೆಕ್ಟ್ ಆಗುತ್ತೆ. ಓಕೆ, ಹೀಗೆ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಮುಂದಕ್ಕೆ ಹೋಗೋಣ. ನಮ್ಮ ಕೊನೆಯ ವಾಕ್ಯ ಹೀಗಿದೆ. ಬಿಟ್ ಲೆಂತಿ, ಬಟ್ 2 ವಾಕ್ಯಗಳ ಕಾಂಬಿನೇಷನ್ ಇಲ್ಲಿರೋದು. 2 ಬೇರೆ ಬೇರೆ ವಿಷಯ ಏನು ಅಂತ ನೋಡೋಣ. ಸೊಫಾಸ್ಟಿಕೇಶನ್ ಅಂತ ಹೇಳಿದ್ದಾರೆ. ಸೊಫಾಸ್ಟಿಕೇಶನ್ ಅನ್ನೋದನ್ನ ನಾವು ಅತ್ಯಾಧುನಿಕತೆ ಹೀಗೆ ಹೇಳ್ತೀವಿ. ಬರ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಎಂಟರ್ಸ್ ಅಂತ ಹೇಳಿದ್ದಾರೆ. ಎಂಟರ್ ಅಂತಂದ್ರೆ ಪ್ರವೇಶ. ಎಂಟರ್ಸ್ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಇದನ್ನ ಪ್ರವೇಶಿಸಿ. ಮುಂದಿನ ಪದ ಎಂಟರ್ಸ್ ಅಂತ ಹೇಳಿದ್ದಾರೆ. ಎಂಟರ್ ಅಂದ್ರೆ ಪ್ರವೇಶ, ಎಂಟರ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಹಾಗಾಗಿ ಇದನ್ನ ಪ್ರವೇಶಿಸುತ್ತದೆ ಹೀಗೆ ತಗೊಳ್ತೇವೆ. ಲೈಫ್
ಜೀವನ ಆಫ್ ಎಜುಕೇಟೆಡ್ ಪೀಪಲ್. ಎಜುಕೇಟೆಡ್ ಅನ್ನೋದನ್ನ ಶಿಕ್ಷಿತ ಅಥವಾ ವಿದ್ಯಾವಂತ ಈ ರೀತಿಯಲ್ಲಿ ತಗೊಳ್ಬಹುದು. ವಿದ್ಯಾವಂತ ಜನರು, ಓಕೆ, ಅಂಡ್ ಮತ್ತು ಎಜುಕೇಶನ್ ಶಿಕ್ಷಣ ನಮಗೆ ಗೊತ್ತಿದೆ, ಮತ್ತೊಮ್ಮೆ ಬರೆಯೋದಿಲ್ಲ. ಟೀಚರ್ಸ್ ಅಂತ ಕೊಟ್ಟಿದ್ದಾರೆ. ಟೀಚ್ ಅಂತಂದ್ರೆ ಕಲಿಸು, ಟೀಚರ್ಸ್ ಅಂತಂದ್ರೆ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಕಲಿಸುತ್ತದೆ, ಹೀಗೆ ತಗೊಳ್ಬೇಕು. ಏನನ್ನ? ವ್ಯಾಲ್ಯೂ ಆಫ್ ಡಿಸಿಪ್ಲಿನ್ ಟು ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ. ಡಿಸಿಪ್ಲಿನ್ ಅಂತಂದ್ರೆ ಶಿಸ್ತು ಅಂತ ಹೇಳ್ತೀವಿ, ವ್ಯಾಲ್ಯೂ ಅಂತಂದ್ರೆ ಮೌಲ್ಯ ಅಂತ ಹೇಳಬಹುದು. ಓಕೆ, ಸ್ಪೆಲ್ಲಿಂಗ್ಸ್ ಕರೆಕ್ಟ್ ಆಗಿ ಬರ್ಕೊಳ್ಳಿ ನೋಡ್ಕೊಂಡು. ಮೌಲ್ಯ ಯಾರಿಗೆ? ಟು ಇಂಡಿವಿಜುವಲ್ಸ್, ವ್ಯಕ್ತಿಗಳಿಗೆ. ಓಕೆನಾ? ಫೈನ್. ಸೊ ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಭಾಗ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? 2 ವಿಷಯ ಇದೆ. ಸೊಫಾಸ್ಟಿಕೇಶನ್ ಅಂದ್ರೆ ಅತ್ಯಾಧುನಿಕತೆ ಏನ್ ಮಾಡುತ್ತೆ? ವಿದ್ಯಾವಂತ ಜನರ ಜೀವನವನ್ನ ಪ್ರವೇಶಿಸುತ್ತದೆ. ಹಾಗೂ ಅದಾದ್ಮೇಲೆ ಏನಾಗುತ್ತೆ? ಶಿಕ್ಷಣವು ವ್ಯಕ್ತಿಗಳಿಗೆ ಶಿಸ್ತಿನ ಮೌಲ್ಯವನ್ನ ಕಲಿಸುತ್ತೆ. 2 ವಿಷಯ. ಒಂದು ಇಲ್ಲಿಂದ ಸೊಫಾಸ್ಟಿಕೇಶನ್ ಇಂದ ಪೀಪಲ್ ವರ್ಗೂ ಒಂದು, ಅಂಡ್ ಅಂತಿದೆ ಇದು ಜಾಯ್ನಿಂಗ್ ವರ್ಡ್, ಇದನ್ನ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಅದಾದ್ಮೇಲೆ ಏನಂತ ಹೇಳಿದ್ದಾರೆ? ಶಿಕ್ಷಣ ಏನು ಕಲಿಸುತ್ತೆ. 2 ಕೂಡ ಬೇರೆ ಬೇರೆ, ಸಪರೇಟ್ ಆಗಿ ಬರೀಬೇಕು. ಮೊದಲಿಗೆ ಇದನ್ನ ಬರೆಯೋಣ, ಎರಡನೇದಾಗಿ ಇದನ್ನ ಬರೆಯೋಣ. ಓಕೆನಾ? ಮೊದಲನೇದು ಬರಿತಾ ಇದ್ದೀನಿ. ಅತ್ಯಾಧುನಿಕತೆಯು ಯಾರನ್ನ? ವಿದ್ಯಾವಂತ ಜನರ ಜೀವನವನ್ನು. ನೋಡಿ, ಪೀಪಲ್ ಅಂತ ಇದೆ, ಬಟ್ ಸ್ಟಿಲ್ ಜನರ ಅಂತ ಯಾಕೆ ತಗೊಂಡಿದ್ದೀನಿ, ಜನರು ಅಂತ ಯಾಕೆ ತಗೊಂಡಿಲ್ಲ? ಆಫ್ ನ ಬಳಕೆ ಇಲ್ಲಾಗಿದೆ. ಇಲ್ಲಿ ಏನಾದ್ರೂ ಬರೀ ಎಜುಕೇಟೆಡ್ ಪೀಪಲ್ ಅಂತಿದ್ರೆ ವಿದ್ಯಾವಂತ ಜನರು ಅಂತ ತಗೊಳ್ತಾ ಇದ್ದೆ. ನೋಡಿ, ಪೀಪಲ್ ಬರೆಯುವಾಗ ಜನರು ಅಂತಾನೆ ತಗೊಂಡಿದ್ದೀನಿ. ವಾಕ್ಯ ರಚನೆಗೆ ಬಂದಾಗ ಆಫ್ ನ ಬಳಕೆಯನ್ನ ನಾನಿಲ್ಲಿ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಅದೇ ಬದಲಾವಣೆ. ವಿದ್ಯಾವಂತ ಜನರ ಜೀವನವನ್ನು ಏನ್ ಮಾಡುತ್ತಂತೆ? ಇದು ಪ್ರವೇಶಿಸುತ್ತದೆ. ಓಕೆ, ಮೊದಲನೇ ಭಾಗ ಇಲ್ಲಿಗೆ ಮುಕ್ತಾಯವಾಯ್ತು. ಮತ್ತು ಕಂಜಂಕ್ಷನ್ ತಗೊಂಡಿದ್ದೀನಿ. ಎರಡನೇ ಭಾಗದೆಡೆಗೆ ಹೊರಟಿದ್ದೀನಿ. ಶಿಕ್ಷಣ ನಮಗೆ ಏನನ್ನೋ ಕಲಿಸುತ್ತಂತದೆ. ಏನನ್ನ ಕಲಿಸುತ್ತೆ ಅದನ್ನ ನಾನು ತಗೊಳ್ತಾ ಇದ್ದೀನಿ. ಶಿಕ್ಷಣವು ಯಾರಿಗೆ? ವ್ಯಕ್ತಿಗಳಿಗೆ ಏನನ್ನ ಕಲಿಸುತ್ತಂತೆ? ಶಿಸ್ತಿನ ಮೌಲ್ಯಗಳನ್ನು ಕಲಿಸುತ್ತದೆ. ಇಲ್ಲಿಗೆ ವಾಕ್ಯ ರಚನೆ ಮುಗೀತು. ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಮೊದಲನೇ ಭಾಗ ಅಂತ ನಾನು ನಿಮ್ಗೆ ಏನ್ ತಿಳಿಸ್ದೆ, ಇಲ್ಲಿಂದ ಇಲ್ಲಿಯವರೆಗಿದೆ. ಎರಡನೇ ಭಾಗ ಅಂತ ಏನ್ ತಿಳಿಸ್ದೆ, ಇಲ್ಲಿಂದ ಇಲ್ಲಿಯವರೆಗಿದೆ. ಎರಡಕ್ಕೂ ಕೂಡ ಸಬ್ಜೆಕ್ಟ್ ಬೇರೆ ಬೇರೆ. ಇಲ್ಲಿನ ಸಬ್ಜೆಕ್ಟ್ ಏನು ಅಂತಂದ್ರೆ ಅತ್ಯಾಧುನಿಕತೆ. ಇದೇನ್ ಮಾಡ್ತಿದೆ? ಪ್ರವೇಶ ಮಾಡ್ತಿದೆ. ಇದು ನಮ್ಮ ವರ್ಬ್ ಆಯ್ತು. ಎಲ್ಲಿಗೆ ಪ್ರವೇಶ ಮಾಡ್ತಾ ಇರೋದು ಅನ್ನೋದೇನಾಗಿದೆ? ಆಬ್ಜೆಕ್ಟ್ ಆಗಿದೆ. ಇದು ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ಶಿಕ್ಷಣ ಅನ್ನೋದೇನಾಗುತ್ತೆ? ಇಲ್ಲಿನ ವಿಷಯವಾಗುತ್ತೆ. ಇದು ಕಲಿಸ್ತಾ ಇದೆ. ಕಲಿಸ್ತಾ ಇರೋದೇನಾಯ್ತು? ವರ್ಬ್, ಕ್ರಿಯಾಪದ. ಏನನ್ನ ಕಲಿಸ್ತಾ ಇದೆ? ಯಾರಿಗೆ ಕಲಿಸ್ತಾ ಇದೆ ಅನ್ನೋದೇನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಓಕೆನಾ? ಹೀಗೆ ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಈ ರೀತಿಯಾದಂತಹ ಬಿಟ್ ಲೆಂತಿ ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಯೂಶಲಿ ಸ್ಟೂಡೆಂಟ್ಸ್ ನನಗೇನು ಕೇಳ್ತೀರಾ ಅಂತಂದ್ರೆ, ಮ್ಯಾಮ್ ಲೆಂತಿ ಸೆಂಟೆನ್ಸ್ ಅಲ್ಲೇ ಕಷ್ಟ ಆಗ್ತಿದೆ ಅಂತ. ಯು ನೀಡ್ ಟು ಫೈಂಡ್ ಔಟ್ ದ ಲಿಂಕಿಂಗ್ ವರ್ಡ್. ನೋಡಿ, ಇಲ್ಲಿನ ಅಥವಾ ಈ ವಾಕ್ಯದ ಲಿಂಕಿಂಗ್ ವರ್ಡ್ ಏನಾಗಿತ್ತು? ಮತ್ತು ಅಥವಾ ಆಂಡ್ ಅನ್ನೋದು ಲಿಂಕಿಂಗ್ ವರ್ಡ್ ಆಗಿತ್ತು. ಐಡೆಂಟಿಫಿಕೇಶನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದರ ಕಡೆಗೆ ನಿಮ್ಮ ಗಮನವನ್ನ ಕೊಡಿ. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ಅನ್ನ ಕನ್ನಡ ಭಾಷೆಗೆ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಈ ಒಂದು ಫಾರ್ಮುಲಾನ ಬಳಸಿ ಹೇಗೆ ಅನುವಾದ ಮಾಡೋದು ಅಂತ ನಿಮ್ ಜೊತೆಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಈ ಒಂದು ಡಿಸ್ಕಷನ್ ನಿಮ್ಗೆ ಒಕ್ಯಾಬ್ಯುಲರಿಯ ನಾಲೆಜ್ ಕೊಟ್ಟಿದೆ, ಸೆಂಟೆನ್ಸ್ ಫಾರ್ಮೇಶನ್ ನ ಐಡಿಯಾ ಕೊಟ್ಟಿದೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮ್ಮಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾದಂತಹ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ಅದರ ಅವಶ್ಯಕತೆ ನಮಗೆ ಬಹಳಷ್ಟಿದೆ. ಓಕೆ, ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಡಿ. ಇವತ್ತಿನ ಸೆಷನ್ ಇಷ್ಟ ಆಯ್ತು ಅಂತ ಇದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ಅಂಡ್ ಹೊಸಬರಿದ್ದೀರಾ ನಮ್ಮ ಚಾನಲ್ಗೆ ಅಥವಾ ಇವತ್ತು ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PSI ಹಾಗೂ KS ಪರೀಕ್ಷೆಗಳಿಗೆ ನಾವು ವೇದಾಂತ್ ಪಾಠಶಾಲೆ ಮುಖಾಂತರ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.